ಇವತ್ತು ವಿಧಾನಮಂಡಲ ಅಧಿವೇಶನ ಇದೆ. ಈ ಅಧಿವೇಶನದ ಕುತೂಹಲ ಏನಪ್ಪಾ ಅಂತಂದ್ರೆ, ಈ ಅಧಿವೇಶನಕ್ಕೆ ಶಾಸಕ ದದ್ದಲ್ ಬರ್ತಾರಾ ಅಂತ. ನಿಗಮ ಮಂಡಳಿಯ ಅಧ್ಯಕ್ಷರಾಗಿರುವಂತ ಶಾಸಕ ದದ್ದಲ್ ಇವತ್ತು ವಿಧಾನಮಂಡಲ ಸದನಕ್ಕೆ ಹಾಜರಾಗ್ತಾರಾ? ಇದೇ ಕುತೂಹಲ. ಈಗ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ದದ್ದಲ್ಗೆ ನೋಟಿಸ್ ಕೊಟ್ಟಿರೋದು ಇಡಿ. SIT ಅಧಿಕಾರಿಗಳಿಂದ ಕೂಡ ದದ್ದಲ್ಗೆ ನೋಟಿಸ್ ಜಾರಿಯಾಗಿರೋದು. ಸೋಮವಾರ ವಿಚಾರಣೆಗೆ ಹಾಜರಾಗಲು SIT ನೋಟಿಸ್ ಕೊಟ್ಟಿತ್ತು. ಇಡಿ ಅಧಿಕಾರಿಗಳ ಕೈಗೆ ಸಿಗದೆ ಆಪ್ತರ ಜೊತೆಗೆ ಜೂಟಾಗಿದ್ದಾರೆ ಅವರು. ಒಂದು ವೇಳೆ ವಿಚಾರಣೆಗೆ ಬಂದರೆ ದದ್ದಲ್ಗೆ ಬಂಧನದ ಭೀತಿ ಇದೆ. ದದ್ದಲ್ ಕಾಣೆಯಾಗಿದ್ದಾರೆ ಎಂದು BJP ಪೋಸ್ಟ್ ಹಾಕೊಂಡು ಈಗ ಕೌಂಟರ್ ಕೊಡೋ ಕೆಲಸವನ್ನು ಮಾಡ್ತಾ ಇದೆ. ಒಂದು ಕಡೆ ವಿಪಕ್ಷಗಳು, ಮತ್ತೊಂದು ಕಡೆ ನಿನ್ನೆ ಆಪ್ತರ ಕಾರ್ನಲ್ಲಿ ದದ್ದಲ್ ಎಸ್ಕೇಪ್ ಆಗಿದ್ದು ಮಾಧ್ಯಮದ ಕಣ್ಣಿಗೆ, ಕ್ಯಾಮರಾ ಕಣ್ಣಿಗೆ ಸರಿಯಾಗಿದ್ದನ್ನು ಕೂಡ ನೀವು ಗಮನಿಸಿದ್ದೀರಿ. ವಾಲ್ಮೀಕಿ ಹಗರಣದಲ್ಲಿ ದದ್ದಲ್ ಹೆಸರು ಕೇಳಿ ಬಂದಿತ್ತು. ಆಡಿಯೋದಲ್ಲಿ ನಿಗಮ ಮಂಡಳಿಯ ಅಧ್ಯಕ್ಷರ ಹೆಸರು ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಕೇಳಿಬಂತು. ಅವರೆಲ್ಲರ ಮನೆಗೂ ಕೂಡ ಇಡಿ ದಾಳಿಯನ್ನು ನಡೆಸಿತ್ತು. ಅದೇ ರೀತಿಯಾಗಿ ಬೆಂಗಳೂರಿನ ನಿವಾಸ, ಅವರ ರಾಯಚೂರಿನ ನಿವಾಸ, ಎಲ್ಲ ಕಡೆಯೂ ಕೂಡ ಇಡಿ ದಾಳಿಯನ್ನು ನಡೆಸಿತ್ತು. ಸಂಪೂರ್ಣವಾಗಿ 2 ದಿನ ತಲಾಶ್ ನಡೆಸಿತ್ತು. ಅದಾದ ಬಳಿಕ ಇಡಿ ನೋಟಿಸ್ ಕೊಟ್ಟಿತ್ತು. ಆದರೆ ದದ್ದಲ್ ವಿಚಾರಣೆಗೆ ಹಾಜರಾಗಬೇಕಿತ್ತಲ್ವಾ, ಹಾಜರಾಗಲಿಲ್ಲ. ಅವರು ತಪ್ಪಿತಸ್ಥರಲ್ಲ ಅಂದಮೇಲೆ ಹಾಜರಾಗಿ ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕಪ್ಪ. ಈ ರೀತಿಯಾಗಿ ಎಸ್ಕೇಪ್ ಆದರೆ ಈಗ ವಿಧಾನಮಂಡಲ ಸದನ ಇದೆ. ಬರ್ತಾರಾ ಇಲ್ವೋ ಗೊತ್ತಿಲ್ಲ. ಬರ್ತಾರಾ ಇಲ್ವೋ ಕೇಳೋಣ, ಮತ್ತಷ್ಟು ಮಾಹಿತಿ ಕೊಡ್ತಾರೆ. ನನ್ನ ಕೊಲೀಗ್ ನಾಗೇಂದ್ರ ಬಾಬು ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಎಸ್ಕೇಪ್ ಆಗಿದ್ದಾರೆ ದದ್ದಲ್, ವಿಧಾನಮಂಡಲ ಸದನಕ್ಕೆ ಬರಬೇಕು ಅಂತಿಲ್ಲ, ಆದರೂ ಬರ್ತಾರಾ? ವಿಚಾರಣೆಗಾದರೂ ಹಾಜರಾಗ್ತಾರಾ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್ ನೋಡಿ, ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಶಾಸಕ ದದ್ದಲ್ ಅವರು ಎಲ್ಲೂ ಇಲ್ಲ, ಬೆಂಗಳೂರಲ್ಲೇ ಇದ್ದಾರೆ ಅನ್ನುವ ಮಾಹಿತಿ ಇದೆ. ಆದರೆ ಎಲ್ಲಿದ್ದಾರೆ ಅನ್ನೋದು ಮಾಹಿತಿ ಮಾತ್ರ ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ನಿನ್ನೆ ರಾಯಚೂರಿನಲ್ಲಿ ಪತ್ತೆಯಾಗಿದ್ದಂಥ ಶಾಸಕ ದದ್ದಲ್ ಅವರು ಅಲ್ಲಿ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡದೆ ಸ್ನೇಹಿತರೊಬ್ಬರ ಕಾರ್ನಲ್ಲಿ ಮಂತ್ರಾಲಯಕ್ಕೆ ತೆರಳಿದ್ರು. ಮಂತ್ರಾಲಯದಿಂದ ಅವರ ಕಾರ್ನಲ್ಲಿ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ರು. ಈಗ ಬೆಂಗಳೂರಿನಲ್ಲೇ ಇದ್ದಾರೆ. ಸೊ ಈಗ ಇರುವಂಥದ್ದು ದಿವಿತ್ ಪ್ರಮುಖವಾಗಿ ಒಂದು ರೀತಿಯಲ್ಲಿ ಚಕ್ರವ್ಯೂಹದ ಸೆಂಟ್ರಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಇಡಿ ಅಧಿಕಾರಿಗಳು ತನಿಖೆ ನಡೆಸ್ತಿದ್ದಾರೆ. ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಇಡಿ ಅಧಿಕಾರಿಗಳು ಕೊಟ್ಟಿರುವಂಥ ನೋಟಿಸ್ಗೆ ದದ್ದಲ್ ಅವರು ಹಾಜರಾಗಿದ್ದೆ ಆದರೆ ವಿಚಾರಣೆಗೆ ಅಲ್ಲಿ ಲಾಕ್ ಆಗ್ತಾರೆ. ಹಾಜರಾಗದೇ ಇದ್ರೂ ಕೂಡ ಲಾಕ್ ಆಗುವ ಸಂಭವ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ SIT ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸಿ ಶುಕ್ರವಾರ ವಿಚಾರಣೆ ನಡೆಸಿ ಕಳಿಸ್ಕೊಟ್ಟಿದ್ರು. ಮತ್ತೊಮ್ಮೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಮತ್ತೊಮ್ಮೆ ನೋಟಿಸನ್ನು ಕೊಟ್ಟಿದ್ದಾರೆ. ಇವತ್ತು ಏನಾದರೂ ದದ್ದಲ್ ಅವರು ನೋಟಿಸ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇವತ್ತು SIT ವಿಚಾರಣೆಗೆ ಹಾಜರಾದರೆ ಅಲ್ಲೂ ಕೂಡ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ವಿಚಾರಣೆಗೆ ಹಾಜರಾಗದೇ ಇದ್ದರೆ ಆಗಲೂ ಕೂಡ ದದ್ದಲ್ ಅವರಿಗೆ ಅಲ್ಲಿ ಒಂದು ರೀತಿಯಲ್ಲಿ ಸಂಕಷ್ಟ ಎದುರಾಗುತ್ತೆ. ಇದರ ಜೊತೆಯಲ್ಲಿ ಇವತ್ತಿನಿಂದ ಅಧಿವೇಶನ ಆರಂಭ ಆಗುತ್ತೆ 26ನೇ ತಾರೀಕಿನವರೆಗೂ. ಹಾಗಾಗಿ ಯಾವುದೇ ಒಂದು ಸೆಷನ್ಗೂ ಕೂಡ ಗೈರಾಗದಂತೆ ಫುಲ್ ಪ್ಲೆಜ್ಜಲ್ಲಿ ಅವರು ಪ್ರೆಸೆಂಟ್ ಆಗ್ತದಂಥ ದದ್ದಲ್ ಅವರು ಇವತ್ತು ಹಾಜರಾಗ್ತಾರಾ ಇಲ್ವಾ ಅನ್ನುವ ಕುತೂಹಲ. ಒಂದು ವೇಳೆ ಇವತ್ತು ದದ್ದಲ್ ಅವರು ಅಧಿವೇಶನಕ್ಕೆ ಪಾಲ್ಗೊಂಡಿದ್ದೆ ಆದರೆ ಅಲ್ಲಿ ಒಂದು ರೀತಿಯಲ್ಲಿ ಮುಜುಗರವನ್ನು ಎದುರಿಸಬೇಕಾಗುತ್ತೆ. ಯಾಕಂದರೆ ವಿಪಕ್ಷಗಳು ಇವತ್ತು ಇದನ್ನೇ ಅಸ್ತ್ರವಾಗಿ ಮಾಡಿಕೊಂಡಿದೆ. ದದ್ದಲ್ ಅವರ ಪ್ರೆಸೆನ್ಸ್ ಅಲ್ಲಿ ಕಂಡು ಬಂದಿದೆ ಆದರೆ ಅವರನ್ನು ಮುಂದಿಟ್ಕೊಂಡು ಸಾಕಷ್ಟು ಒಂದು ಅಸ್ತ್ರವನ್ನು ದುಡುವಂಥ ಕೆಲಸವನ್ನು ಮಾಡ್ತಾರೆ. ಒಂದು ವೇಳೆ ಅಧಿವೇಶನಕ್ಕೆ ಹಾಜರಾಗದೇ ಇದ್ರೂ ಕೂಡ ಆಗಲೂ ಕೂಡ ಮುಜುಗರಕ್ಕೆ ಒಳಗಾಗುವಂಥ ಸನ್ನಿವೇಶ ದದ್ದಲ್ ಅವ್ರ ಮೇಲೆ ಇರುವಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಸಂಕಷ್ಟದ ಸರಮಾಲೆಯಲ್ಲಿ ಅವರು ಸಿಲ್ಕೊಂಡಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ದಿವಿತ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ನಿಮ್ಮೆಲ್ಲ ಮಾಹಿತಿಗಾಗಿ. ವಾಲ್ಮೀಕಿ ಹಗರಣದಲ್ಲಿ ನಡೆದಂತಹ 187 ಕೋಟಿ ಹಣ ಲೂಟಿ ಏನಾಗಿತ್ತು, ಆ ಒಂದು ಲೂಟಿ ಮಾಡೋದಕ್ಕೆ ಅಂತ ಹೇಳಿ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಕೂಡ ಮಾಡಲಾಗಿದೆ. ಅದು ಕೂಡ ಜೂನಿಯರ್ ಅಕೌಂಟೆಂಟ್ ಹೆಸರಿನಲ್ಲಿ. ಇನ್ನು ಜೂನಿಯರ್ ಅಕೌಂಟೆಂಟ್ ಅಂತ ಹೇಳಿ ಪೋಸ್ಟ್ ಕ್ರಿಯೇಟ್ ಕೂಡ ಮಾಡಲಾಗಿದೆ. ಶಿವಕುಮಾರ್ ಅನ್ನೋ ಹೆಸರಲ್ಲಿ ಹುದ್ದೆಯನ್ನ ಸೃಷ್ಟಿಸಿದ್ದಾರೆ ಪದ್ಮನಾಭ ಅನ್ನೋರು. ಹಣಕಾಸು ವ್ಯವಹಾರ ನೋಡಿಕೊಳ್ಳುವ ಅಧಿಕಾರವನ್ನ ಕೂಡ ನೀಡಿದ್ರಂತೆ. MG ರೋಡ್ನ ಯೂನಿಯನ್ ಬ್ಯಾಂಕ್ನಲ್ಲಿ ಖಾತೆಯನ್ನ ಓಪನ್ ಮಾಡಲಾಗಿತ್ತಂತೆ. ಫೆಬ್ರವರಿ 21ರಂದು 03422300001619 ನಂಬರ್ನ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಲಾಗಿತ್ತಂತೆ. ಆ ಮೂಲಕ ಅಕೌಂಟ್ಗೆ 187 ಕೋಟಿ ಹಣ ಏನಿದೆ ಆ ಹಣವನ್ನ ವರ್ಗಾವಣೆ ಮಾಡೋದಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತಂತೆ. ನಕಲಿ ಜೂನಿಯರ್ ಅಕೌಂಟೆಂಟ್ ಮನವಿಯ ಮೇರೆಗೆ ಹಣವನ್ನ ವರ್ಗಾವಣೆ ಮಾಡಲಾಗಿದೆ.
ಇಲ್ಲಿ ಯಾರು ಏನು ಅನ್ನೋದನ್ನ ವಿಚಾರಣೆ ಮಾಡದೆ ಏಕಾಏಕಿ ಜೂನಿಯರ್ ಅಕೌಂಟ್ ಅಂತ ಹೇಳಿ ಆ ಒಂದು ಅಕೌಂಟ್ಗೆ 187 ಕೋಟಿ ರೂಪಾಯಿ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. ಶಿವಕುಮಾರ್ ಅನ್ನೋ ಹೆಸರಿನಲ್ಲಿ ಹುದ್ದೆಯನ್ನ ಸೃಷ್ಟಿಸಿದ್ರು ಪದ್ಮನಾಭ ಅನ್ನೋರು. ಜೂನಿಯರ್ ಅಕೌಂಟೆಂಟ್ ಅಂತ ಹೇಳಿ ಪೋಸ್ಟ್ ಅನ್ನ ಕ್ರಿಯೇಟ್ ಕೂಡ ಮಾಡಲಾಗಿತ್ತು. MG ರೋಡ್ನ ಯೂನಿಯನ್ ಬ್ಯಾಂಕ್ ನಲ್ಲಿ ಖಾತೆ ಕೂಡ ಓಪನ್ ಆಗಿತ್ತು. ಆ ಒಂದು ಖಾತೆಗೆ 187 ಕೋಟಿ ರೂಪಾಯಿ ಹಣ ವರ್ಗಾವಣೆಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಹಣಕಾಸು ವ್ಯವಹಾರವನ್ನ ನೋಡಿಕೊಳ್ಳುವಂತಹ ಅಧಿಕಾರವನ್ನ ಕೂಡ ನೀಡಿದ್ರು. ಈ ಒಂದು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ. ವಾಲ್ಮೀಕಿ ನಿಗಮದ ವಿಚಾರವಾಗಿ ಬಿಜೆಪಿ ಭರ್ಜರಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈಗಾಗಲೇ ವಾಲ್ಮೀಕಿ ಹಗರಣದ ಕುರಿತು ವಿಪಕ್ಷಗಳು ಈಗಾಗಲೇ ರೊಚ್ಚಿಗೆದ್ದಿವೆ. ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ ವಿಚಾರವಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಶಾಸಕರ ಭವನದ ಮುಂಭಾಗದಲ್ಲಿ ಬಿಜೆಪಿ ಹೋರಾಟವನ್ನ ಮಾಡ್ತಿದೆ. ವಾಲ್ಮೀಕಿ ಪ್ರತಿಮೆ ಮುಂದೆ ಪ್ಲೇ ಕಾರ್ಡ್ ಹಿಡಿದು ಪ್ರೊಟೆಸ್ಟ್ ಮಾಡಿದ್ದಾರೆ. ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರಾದಂಥ ಸಿ.ಟಿ. ರವಿ ಕೂಡ ಭಾಗಿಯಾಗಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ವಾಲ್ಮೀಕಿ ಹಗರಣ ವಿಪಕ್ಷಕ್ಕೆ ಸಿಕ್ಕಿರುವಂತಹ ಒಂದು ಕೌಂಟರ್ ಅಂತಲೇ ಹೇಳ್ಬೋದು. ಈಗ ಕೌಂಟರ್ ಅಟ್ಯಾಕ್ ವಿಪಕ್ಷಗಳು ಚೆನ್ನಾಗೇ ಮಾಡ್ತಾ ಇವೆ. ಸಿಕ್ಕಿರುವಂಥ ಅಸ್ತ್ರ, ಆ ಅಸ್ತ್ರವನ್ನು ಈಗ ಬಳಸ್ತಾ ಇರೋದು. ಪ್ಲೇ ಕಾರ್ಡ್ ಹಿಡಿದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು. ಒಂದು ಕಡೆ ಇವತ್ತು ಸದನ ಇದೆ, 10 ದಿನಗಳ ವಿಧಾನಮಂಡಲ ಚರ್ಚೆ ಆಗುತ್ತೆ. ಈ ನಡುವೆ ವಿಪಕ್ಷಗಳು ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.